ಸಿನಿಮಾವನ್ನು ಬಂದು ಅಲ್ಲ ಭಾಳ ಹೆಮ್ಮೆ ಅನಿಸುತ್ತೆ. ಕಾರ್ತಿಕ್ ಆಗಲಿ ರಾಮಾಯಣ ಆಗಲಿ ಅವರು ಇಡ್ತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಿರೋದು ಭಾಳ ಖುಷಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರು. ನಾನು ಕೂಡ ಫಸ್ಟ್ ಡೇನೇ ಸಿನಿಮಾ ನೋಡೋಕ್ಕೆ ಭಾಳ ಕಾತರನಾಗಿದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ನೀವು ಸ್ಟಾರ್ಗಳು, ನೀವು ಕೂಡ ಪ್ರಭಾಷೆಯಲ್ಲಿ ಅಭಿನಯಿಸಿ ಬಂದಿದ್ದೀರಿ. ಸೊ ಇಂತಹ ಸನ್ನಿವೇಶಗಳ ನಿರ್ಮಾಣ ಆಗುವಂಥದ್ದು ಒಂದು ಕಡೆ ಆದರೆ ಇಲ್ಲಿ ನಮ್ಮ ನೆಲದಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಬೆಳವಣಿಗೆಗಳು, ನೀವು ಒಗ್ಗಟ್ಟು, ಅನಿವಾರ್ಯತೆ ಇದೆಲ್ಲವನ್ನು ಕೂಡ ಡಾಲಿವರು ಹೇಗೆ ಗಮನಿಸ್ತಾರೆ? ಚೆನ್ನಾಗಾಗುತ್ತೆ. ಅಂದರೆ ಹಿಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಐ ಥಿಂಕ್ ಎಲ್ಲರೂ ಒಂದೊಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಂದೇ ಇದು ಕೊನೆಯ ಸಿನಿಮಾ ಆ ನೋವು ಇವಾಗ ಯಾವ ರೀತಿ ಅಭಿಮಾನಿ? ಏನಾಗೋದು ಗೊತ್ತಾ, ಈಗ ನಾವು ಪರ್ಸ್ನಲ್ಲಾಗಿ ಈಗ ನಾವು ನೀವೆಲ್ಲ ಮಾತಾಡಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋಲ್ಲಿ ಒಂದು ಲೈನ್ ಆ ಕಡೆ ಈ ಕಡೆ ಆಗ್ಬೋದು. ಸೊ ನನಗೆ ಭಾಳ ಜನ ಹೇಳಿದ್ರು, ಅಂದರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸನಾಲಿಟಿ, ನೀವು ಹಂಗೆ ಹೇಳ್ಬಾರ್ದು. ಅದಕ್ಕೆ ಭಾಳ ಪಾಸಿಟಿವ್ ಆಗಿ ಹೇಳ್ತೀನಿ.